ॐ हरि जन्माद्यस्य ओम यतोऽन्वयादितरतश्चार्थेषु ब्रह्माद्यस्य तेने नस्वरं आदिकवये ब्रह्म मुह्यन्त्रयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे वर्धिनीम्। चक्रवर्तिनम् स्वप्ने यथा पश्यति देहमीदृशम् स्वप्ने यथा पश्यति देहमिदृशम् मनोरथेनाभिनिविष्टचेतनः रथेनाभिनिविष्टचेतनः दृष्टश्रुताभ्यां मनसानुचिन्तयन् हृष्टश्रुतिश्रुताभ्यां मनसानुचिन्तयन् प्रपद्यते तत् किमपि ह्यपस्मृतिः प्रपद्यते तत्किमपि ह्यतस्थ्यपस्मृतिः। ಕಂಸನಿಗೆ ವಸುದೇವನ ಮಾತುಗಳು ಇನ್ನೂ ಮುಂದುವರೆದಿದ್ದಾವೆ. ನಾನು ಕೊಂದು ಬಿಡುತ್ತೇನೆ ಅಂತ ದೇವಕಿಯ ಮುಡಿಗೆ ಕೈ ಹಾಕಿದ್ದಾನೆ ಕಂಸ. ವಸುದೇವ ಹೇಳ್ತಾ ಇದ್ದಾನೆ, ಒಬ್ಬ ಮನುಷ್ಯ ದೃಷ್ಟಶ್ರುತಾಭ್ಯಾಂ ತನ್ನ ಜಾಗ್ರತೆ ಅವಸ್ಥೆಯಲ್ಲಿದ್ದಾಗ, ಎಚ್ಚರದಲ್ಲಿದ್ದಾಗ ಅನೇಕ ವಸ್ತುಗಳನ್ನ ನೋಡಿದ್ದಾನೆ ಮತ್ತು ಕೇಳಿದ್ದಾನೆ. ಅವುಗಳ ಸಂಸ್ಕಾರ ಮನಸ್ಸಲ್ಲಿರೋದ್ರಿಂದಾಗಿ ಆ ಮನೋರಥಗಳು ಅದರಿಂದ ಒಳಪಟ್ಟವನಾಗಿ ಅವನೇನ್ ಮಾಡ್ತಾನೆ ಅಂತಂದ್ರೆ, ಸ್ವಪ್ನದಲ್ಲಿ ಕೆಲವು ವಸ್ತುಗಳನ್ನ ನೋಡ್ತಾನೆ. ಸ್ವಪ್ನದಲ್ಲಿ ಕೆಲವು ವಸ್ತುಗಳನ್ನ ನೋಡ್ತಾನೆ. ನೋಡೋದು ಮಾತ್ರ ಅಲ್ಲ, ಅದು ನಂದು ಅಂತ ಅದರಲ್ಲಿ ಅಭಿಮಾನವನ್ನು ಕೂಡ ಹೊಂದ್ತಾನೆ. ಯಾವಾಗ ಅಂತಂದ್ರೆ ಅಭಿಮಾನವನ್ನು ಹೊಂದ್ತಾನೆ. ಯಾವಾಗ ತಾನು ಯಾವಾಗ ಸ್ವಪ್ನದಲ್ಲಿ ಆ ವಸ್ತುಗಳನ್ನ ಕಾಣ್ತಾನೋ ಆ ವಸ್ತುಗಳನ್ನ ಇದು ನಂದು ಅಂತ ಅದರ ಮೇಲೆ ಅಭಿಮಾನವನ್ನು ಕೂಡ ಪಡ್ಕೋತಾನೆ. ಇಲ್ಲಿ ಇದು ದೃಷ್ಟಾಂತ. ಹಾಗೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಏನ್ ಮಾಡ್ತಾನೆ ಅಂತಂದ್ರೆ ಅಪಸ್ಮೃತಿ. ಅಪಸ್ಮೃತಿ ಅಂತಂದ್ರೆ ಮರಣವನ್ನ ಹೊಂದಿರತಕ್ಕಂಥ ವ್ಯಕ್ತಿ ಅಂತ ಅರ್ಥ. ಅಪಸ್ಮೃತಿ ಎನ್ನುವ ಶಬ್ದಕ್ಕರ್ಥ ಮರಣವನ್ನು ಹೊಂದಿರತಕ್ಕಂಥ ವ್ಯಕ್ತಿಯು ತಾನೂ ಕೂಡ ಮುಂದೆ ಯಾವ ಜನ್ಮವನ್ನ ಹೊಂತಾನೋ, ಈ ಜನ್ಮವನ್ನು ಬಿಟ್ಟು ಈ ದೇಹವನ್ನು ಬಿಟ್ಟು ಮುಂದೆ ಮರಣೋತ್ತರದಲ್ಲಿ ಯಾವ ದೇಹವನ್ನು ಹೊಂತಾನೋ ಆ ದೇಹದಲ್ಲಿ ಅಭಿಮಾನವನ್ನ ಇಟ್ಟಿರುವ ಕಾರಣದಿಂದಾಗಿ ಅಥವಾ ಹಿಂದಿನ ದೇಹದ ಸ್ಮರಣೆ ಅವನಿಗೆ ಇಲ್ಲದೇ ಇರುವಂತಹ ಕಾರಣದಿಂದಾಗಿ ಎರಡು ಇಟ್ಕೊಳ್ಬೋದು. ಆ ಮುಂದಿನ ದೇಹವನ್ನ ನಂದು ಅಂತ ಅನ್ಕೊಳ್ತಾನೆ. ಅವನು ಅನೇಕ ದೇಹಗಳ ಬಗ್ಗೆ ಯಾವ್ದ್ಯಾವುದು ನನಗೆ ಬರಬೇಕು ಅಂತ ಯೋಚನೆ ಮಾಡಿದ್ದಾನು. ಅದನ್ನ ಹೇಗೆ ತಾನು ಸ್ವಪ್ನದಲ್ಲಿ ಕೆಲವು ವಸ್ತುಗಳನ್ನ ಕಾಣ್ತಾನೋ, ಸಂಸ್ಕಾರದ ವಶದಿಂದ ಕೆಲವು ವಸ್ತುಗಳನ್ನ ಕಾಣ್ತಾನೆ. ಕಂಡು ಇದು ನಂದು ಅಂತ ಅಭಿಮಾನ ಪಡ್ತಾನೆ. ಸಿಗು ಸ್ವಪ್ನದಲ್ಲಿ ಕಾಣುವ ವಸ್ತು ಅವಂದು ಹೆಂಗಾಗ್ಲಿಕ್ಕೆ ಸಾಧ್ಯ? ಅವಂದಲ್ವೇ ಅಲ್ಲ. ಅದಕ್ಕೆ ಇಲ್ಲಿ ಪ್ರತಿಧರ್ಮರು ಸ್ವಪ್ನದಲ್ಲಿ ಕಾಣ್ತಾನೆ ಅಂತಂದ್ರೆ, ಸ್ವಪ್ನ ಅನ್ನೋ ಶಬ್ದಕ್ಕೆ ಕನಸು ಅಂತ ಒಂದರ್ಥ. ಸ್ವಪ್ನ ಅಂತಂದ್ರೆ ಭಗವಂತ. ಸ್ವಪ್ನ ಶಬ್ದಕ್ಕೆ ಅರ್ಥವೇ ಭಗವಂತ ಅಂತ ಅರ್ಥ ಬರೆದಿದ್ದಾರೆ. ಯಾಕೆ ಅಂತಂದ್ರೆ
ಸ್ವಾಪಂ ನಯತೀತಿ ಸ್ವಪ್ನ. ನಿದ್ದೆಯನ್ನು ತಂದುಕೊಡೋನೇ ಅವನು. ಅವನಿಲ್ಲ ಅಂದರೆ ಮನುಷ್ಯ ನಿದ್ದೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅವನ ಅನುಗ್ರಹ ಇದ್ರೆ ಮಾತ್ರ ನಿದ್ದೆ ಮಾಡೋದು. ಅದರಿಂದ ಸ್ವಪ್ನ ಅನ್ನೋ ಶಬ್ದಕ್ಕೆ ಅರ್ಥ ಭಗವಂತ ಅಂತ ಅರ್ಥ. ಹಾಗಾಗಿ ಭಗವಂತರಿಂದ ರಚಿತವಾಗಿರತಕ್ಕಂಥದ್ದು ನಮ್ಮ ನಮ್ಮ ಸಂಸ್ಕಾರಗಳನ್ನು ಬಳಸಿಕೊಂಡು ಭಗವಂತ ಅದನ್ನ ಸೃಷ್ಟಿ ಮಾಡಿರ್ತಾನೆ. ತತ್ರ ರಥಾನ್ ರಥಯೋಗಾನ್ ಪಥ ಸೃಜತೆ ಅಂತ ಭಗವಂತನೇ ಎಲ್ಲವನ್ನೂ ಕೂಡ ಸ್ವಪ್ನದಲ್ಲಿ ಕಾಣಿಸತಕ್ಕಂತಹ ವಸ್ತುಗಳು ಅದು ಸುಳ್ಳಲ್ಲ. ಸ್ವಪ್ನದಲ್ಲಿ ಕಾಣುವ ವಸ್ತುಗಳೆಲ್ಲವೂ ಕೂಡ ಸತ್ಯವೇ. ಸತ್ಯ ಅಂದ್ರೆ ಏನು ಪ್ರಶ್ನೆ ಬರುತ್ತೆ? ಅಲ್ಲಪ್ಪ, ಸತ್ಯ ಅಂತಾದರೆ ಆ ಸತ್ಯ ವಸ್ತುವಿನ ಉಪಾದಾನ ಕಾರಣ ಯಾವುದು? ಹೇಗೆ ನಾವು ಹೊರಗಡೆ ಒಂದು ಮಡಿಕೆಯನ್ನು ನೋಡಿದಾಗ ಮಡಿಕೆಗೊಂದು ಉಪಾದಾನ ಕಾರಣ ಮಣ್ಣು ಅಂತಿದೆ, ಮಣ್ಣು ಉಪಾದಾನ ಕಾರಣ ಇದೆ. ಅದರಂತೆ ಆ ಮಡಿಕೆಯನ್ನ ಸೃಷ್ಟಿ ಮಾಡತಕ್ಕಂಥ ಒಬ್ಬ ಕುಲಾಲನಿದ್ದಾನೆ. ಹಾಗೆ ಈ ಸ್ವಪ್ನ ಪದಾರ್ಥಗಳು ಸತ್ಯ ಅಂತಾದರೆ ಹಾಗಾದರೆ ಆ ಸ್ವಪ್ನ ಪದಾರ್ಥಗಳು ಕೂಡ ಅದಕ್ಕೆ ಉಪಾದಾನ ಕಾರಣ ಯಾವುದು ಮತ್ತು ಅದನ್ನು ಸೃಷ್ಟಿ ಮಾಡೋರು ಯಾರು? ಇನ್ನೊಂದು ಪ್ರಶ್ನೆ, ಸ್ವಪ್ನ ಪದಾರ್ಥಗಳೆಲ್ಲವೂ ಕೂಡ ಸತ್ಯ ಅಂತಾದರೆ ಹೇಗೆ ಘಟ ಒಡೆದೋದಾಗ ಘಟದ ಚೂರುಗಳೆಲ್ಲ ನಮಗೆ ಕಾಣಿಸ್ತವೋ ಹಾಗೆ ಅಕಸ್ಮಾತ್ ಆ ಸ್ವಪ್ನ ಪದಾರ್ಥಗಳು ಸತ್ಯ ಅಂತ ಆದರೆ ಅದು ನಾಶ ಆದಮೇಲೆ, ಸ್ವಪ್ನ ನಾಶ ಆದಮೇಲೆ ಅದರ ಅವಶೇಷಗಳು ನಮಗೆ ಕಾಣಿಸ್ಬೇಕಲ್ಲ, ಕಾಣಿಸ್ತಿಲ್ಲ. ಆದ್ದರಿಂದ ಹೇಗೆ ಇದನ್ನು ಸತ್ಯ ಅಂತ ಹೇಳೋದು ಅಂತ ಆಕ್ಷೇಪಗಳೆಲ್ಲ ಮಾಡ್ತಾರೆ. ಅದಕ್ಕೆ ಭಗವಂತನೇ ಅಲ್ಲಿ ಸೃಷ್ಟಿ ಮಾಡಿದಾರು. ಎಲ್ಲಿ ಹೇಗೆ ಇಲ್ಲಿ ಒಬ್ಬ ಕುಂಬಾರ ಅನ್ನೋನಿದ್ದಾನೋ ಘಟವನ್ನು ಸೃಷ್ಟಿ ಮಾಡಲಿಕ್ಕೆ, ಹಾಗೆ ಭಗವಂತನೇ ಅಲ್ಲಿ ಸೃಷ್ಟಿ ಮಾಡ್ತಾನೆ. ಇಲ್ಲಿ ಘಟದ ಸೃಷ್ಟಿಗಾಗಿ ಮಣ್ಣು ಹೇಗೋ ಹಾಗೆ ನಾವು ನೋಡಿ ಕೇಳಿರತಕ್ಕಂತಹ ವಸ್ತುಗಳ ಅನುಭವ, ಆ ಅನುಭವದಿಂದ ಉಂಟಾಗಿರತಕ್ಕಂತಹ ಸಂಸ್ಕಾರಗಳು, ಆ ಸಂಸ್ಕಾರಗಳೇ ಉಪಾದಾನ ಕಾರಣವನ್ನಾಗಿ ಬಳಸಿಕೊಂಡು ಭಗವಂತ ಕುಂಬಾರನಂತೆ ಆ ವಸ್ತುಗಳನ್ನು ಸೃಷ್ಟಿ ಮಾಡಿ ನಮಗೆ ತೋರಿಸ್ತಾನೆ. ಸರಿ, ಹಾಗಾದರೆ ಸ್ವಪ್ನ ನಾಶ ಆದ್ಮೇಲೆ ಅದರ ಅವಶೇಷಗಳು ನಮಗೆ ಸಿಗ್ಬೇಕಲ್ಲ ಅಂತಂದ್ರೆ ಬಾಹ್ಯ ಪದಾರ್ಥಗಳು ಉಪಾದಾನ ಕಾರಣವಾಗಿದ್ದಾರೆ. ಅಂದರೆ ಉಪಾದಾನ ಕಾರಣವಾದದ್ದು ಐಂದ್ರಿಕವಾಗಿದ್ದರೆ, ಉಪಾದಾನ ಕಾರಣವು ದೃಷ್ಟಿಗೋಚರವಾಗುವುದು ಅಂತಾದರೆ ಅದರಿಂದ ಸೃಷ್ಟವಾಗುವ ವಸ್ತುವು ಕೂಡ ದೃಷ್ಟಿಗೋಚರ ಆಗುತ್ತೆ. ಅದರ ಚೂರುಗಳು ದೃಷ್ಟಿಗೋಚರವಾಗುತ್ತೆ. ಮಣ್ಣಿನಿಂದ ಸೃಷ್ಟವಾಗಿದೆ ಘಟ. ಮಣ್ಣಿನಿಂದ ಘಟ ಸೃಷ್ಟ ಆಗಿರೋದ್ರಿಂದಾಗಿ ಮಣ್ಣು ನಮಗೆ ದೃಷ್ಟಿಗೋಚರ ವಸ್ತು. ಅದರಿಂದ ಘಟ ಒಡೆದು ಹೋದ ಮೇಲೆಯೂ ಕೂಡ ಅದರ ಚೂರುಗಳು ನಮಗೆ ಕಾಣಿಸ್ತವೆ. ಸ್ವಪ್ನ ಪದಾರ್ಥಗಳು ಅದಕ್ಕೆ ಉಪಾದಾನ ಕಾರಣ ಯಾವುದು ಅಂದರೆ ಸಂಸ್ಕಾರ ಅತೀಂದ್ರಿಯ. ಸಂಸ್ಕಾರ ಅತೀಂದ್ರಿಯ ಆದ್ದರಿಂದಾಗಿ ಆ ಸ್ವಪ್ನದಲ್ಲಿ ಕಾಣುವ ವಸ್ತುವು ನಾಶವಾದರೂ ಕೂಡ ಅದರ ಅವಶೇಷಗಳು ದೃಷ್ಟಿಗೋಚರ ಆಗೋದಿಲ್ಲ. ಹೀಗೆ ಸ್ವಪ್ನದಲ್ಲಿ ಭಗವಂತ ಎಲ್ಲವನ್ನೂ ಕೂಡ ಸೃಷ್ಟಿಸ್ತಾನೆ ಅನ್ನುವಂಥದ್ದನ್ನ ಸ್ವಪ್ನೇ ಅನ್ನುವಂತಹ ಈ ಶಬ್ದಕ್ಕೆ ಭಗವಂತ ಅಂತ ಅರ್ಥ ಇಟ್ಟುಕೊಂಡ್ರೆ ಆವಾಗ ನಮಗೆ ಇದೆಲ್ಲವೂ ಕೂಡ ಅರ್ಥ ಆಗ್ತದೆ, ನಮಗೆ ಸಿದ್ಧ ಆಗುತ್ತೆ. ಹಾಗಾಗಿ ಆ ಭಗವಂತನು ಸೃಷ್ಟಿಸಿದ ವಸ್ತು ಅದು ನಮ್ದಲ್ಲ. ಆದರೂ ಅಪಸ್ಮೃತಿ, ಯಾರು ಮರಣವನ್ನ ಹೊಂದಿದ್ದಾನೋ ಆ ವ್ಯಕ್ತಿಯು ಅಥವಾ ಸ್ವಪ್ನದಲ್ಲಿ ಕಾಣುವಾಗಿದೆ ನಂದು ಅಂತ ನಾವು ಅನ್ಕೋತೀವಿ. ಹಾಗೆ ಯಾವುದೋ ಒಂದು ದೇಹ ನಮಗೆ ಲಭ್ಯ ಆಗುತ್ತೆ. ಲಭ್ಯ ಆದಾಗ ಆ ದೇಹವನ್ನು ನಮ್ದು ಅಂತ ಅನ್ಕೋತೀವಿ. ಯಾಕೆಂದರೆ ಹಿಂದಿನ ದೇಹ ಇಲ್ಲ ಅಭಿಮಾನ ಪಡಲಿಕ್ಕೆ, ಅದು ಸ್ಮರಣೆಗೂ ಇಲ್ಲ ಹಿಂದಿನ ದೇಹ. ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ನನಗೇನು ನೆನಪಿದೆ. ಆದ್ದರಿಂದ ಈಗ ಈ ದೇಹ ಬಂದಾಗ ಈ ದೇಹ ನಂದು ಅಂತ ವಿಪರೀತವಾದ ಅಭಿಮಾನ ಆ ದೇಹದಲ್ಲಿ ಮಾಡ್ತೀವಿ ಅಷ್ಟೇ, ಇನ್ನೇನೂ ಇಲ್ಲ. ಇಲ್ಲಿ ಶ್ರೀಮದ್ ಆಚಾರ್ಯರ ತಾತ್ಪರ್ಯ ನಿರ್ಣಯ ಇದೆ. ಸ್ವಪ್ನೇ ಯಥಾ ದೃಷ್ಟಸ್ಮೃತ್ಯನುಸಾರಿ ದೇಹಂ ಪ್ರಾಪ್ನೋದು. ಹೇಗೆ ದೃಷ್ಟ ಮತ್ತು ಶ್ರುತಗಳ ನೋಡಿದ್ದು ಕೇಳಿದ್ದು ಇವೆಲ್ಲದರ ಒಂದು ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿರುತ್ತೆ. ಅದರ ಆಧಾರದಲ್ಲಿ ಸ್ವಪ್ನದಲ್ಲಿ ಹೇಗೆ ಒಂದು ದೇಹವನ್ನು ಪಡೆದುಕೋತಾ ಇದ್ದಾನೋ
ಹಾಗೆ ಅಪಸ್ಮೃತಿ ಅನ್ನೋದಕ್ಕೆ ಆಚಾರ್ಯರು ಅರ್ಥ ಬರೀತಾ ಇದ್ದಾರೆ. ಮೃತಃ, ಮರಣವನ್ನು ಹೊಂದಿರತಕ್ಕಂತಹ ಜೀವನು ತಾನು ಯಾವ ದೇಹವನ್ನ ಪಡೆದುಕೋತಾನೋ ಆ ದೇಹದ ಮೇಲೆ ಅವನು ಅಭಿಮಾನವನ್ನ ಮಾಡ್ತಾನೆ. ಯಾಕೆ? ಪೂರ್ವದೇಹ ಸ್ಮರಣ ಅಭಾವ, ಹಿಂದಿನ ದೇಹ ಸ್ಮರಣೆ ಇಲ್ಲ. ಮುಂದಿನ ದೇಹದಲ್ಲಿ ಸಹಜವಾಗಿ ಅವನಿಗೆ ಇದು ನಂದು ಅನ್ನುವಂತಹ ಒಂದು ಭಾವವನ್ನ ಅವನು ತಾಳ್ತಾನೆ ಅಂತ ಮಾತನ್ನ ಹೇಳಿದ್ದಾನೆ. ಯತೋ ಯತೋ ಧಾವತಿ ದೈವಚೋದಿತಂ ಯತೋ ಮನೋವಿಕಾರಾತ್ಮಕಮಾತ್ಮ ಪಂಚಸು ಮನೋವಿಕಾರಾತ್ಮಕಮಾತ್ಮ ಪಂಚಸು ಗುಣೇಶು ಮಾಯಾರಚಿತೇಷು ದೇಹ್ಯಸೌ ಗುಣೇಶು ಮಾಯಾರಚಿತೇಷು ದೇಹಸೌ ಪ್ರಪದ್ಯಮಾನಃ ಸಹತೇನ ಜಾಯತೆ. ಪ್ರಪದ್ಯಮಾನಃ ಸಹದೇನ ಜಾಯತೆ. ಹಿಂದೆ ಹೇಳಿರತಕ್ಕಂಥ ವಿಚಾರವನ್ನೇ ಇಲ್ಲಿ ಮತ್ತೆ ವಿವರಿಸ್ತಾ ಇದ್ದಾರೆ. ಹೇಗೆ ಇನ್ನೊಂದು ದೇಹವನ್ನು ಪಡೆಯುತ್ತಾನೆ? ಸ್ಮೃತಾಭ್ಯಾಮ್ ಅಂತಂದಿದ್ರು ಹಿಂದೆ. ಅಂದ್ರೆ ತಾನು ಏನು ಕೇಳಿ ಕಂಡಿದ್ದಾನೆ ಅದರ ಸಂಸ್ಕಾರ ಅನ್ನೋದು ಇರುತ್ತೆ ಅವನಲ್ಲಿ. ಅದರ ವಶದಿಂದಾಗಿ ದೇಹವನ್ನು ಪಡೆಯುತ್ತಾನೆ. ಅದರ ವಿವರಣೆ ಈ ಶ್ಲೋಕದಲ್ಲಿದೆ. ಇಲ್ಲಿ ಯತಃ ಯತಃ ಧಾವತಿ ಅಂತಿದೆ. ಯತಃ ಅನ್ನಲ್ಲಿ ಒಂದ ತಸಿಲ್ ಅಥವಾ ತಸಿ ಅನ್ನುವಂತಹ ಪ್ರತ್ಯಯವನ್ನ ನಾವು ಬಳಸ್ತೇವೆ. ಯತಃ ಅಂದ್ರೆ ಅಲ್ಲಿ ಪಂಚಮಿ ವಿಭಕ್ತಿ ಅರ್ಥವನ್ನ ಹೇಳಬೇಕು. ಯಾರನ್ನಾದರೂ ಕುತಃ ಆಗತವಾನ್, ಎಲ್ಲಿಂದ ಬಂದಿ? ಅವನು ಹೇಳ್ತಾನೆ ಗ್ರಾಮತಃ ಆಗತವಾನ್, ನಾನು ಗ್ರಾಮದಿಂದ ಬಂದೆ. ಅಂದ್ರೆ ಅರ್ಥ ಅಲ್ಲಿ ತಸಿ ಪ್ರತ್ಯಯಕ್ಕೆ ಅಥವಾ ತಸಿಲ್ ಪ್ರತ್ಯಯಕ್ಕೆ ಪಂಚಮಿ ವಿಭಕ್ತಿ ಅರ್ಥ ಅಂತ ಅರ್ಥ. ಇಲ್ಲಿ ಯತಃ ಯತಃ ಧಾವತಿ ಅನ್ನೋಲ್ಲಿ ಏನು ಪ್ರತ್ಯಯ ಕೇಳಿಸ್ತಾ ಇದೆ, ಇದಕ್ಕೆ ತಸಿಲ್ ಪ್ರತ್ಯಯಕ್ಕೆ ಅಥವಾ ತಸಿ ಪ್ರತ್ಯಯಕ್ಕೆ ನಾವು ಏನಂತ ಇಟ್ಕೊಳ್ಬೇಕು ಅಂತಂದ್ರೆ ಸಪ್ತಮಿ ವಿಭಕ್ತಿಯ ಅರ್ಥವನ್ನು ನಾವು ಇಲ್ಲಿ ಇಟ್ಕೋಬೇಕು. ತಸಿ ಪ್ರತ್ಯಯ ಅದು ಸಾರ್ವವಿಭಕ್ತಿಕವಾಗಿಯೂ ತಸಿ ಪ್ರತ್ಯಯ ಬರುತ್ತೆ ಅಂತ, ಸಕಲ ವಿಭಕ್ತಿಯ ಅರ್ಥದಲ್ಲಿಯೂ ಕೂಡ ತಸಿ ಪ್ರತ್ಯಯ ಬರುತ್ತೆ ಅಂತ ವ್ಯಾಕರಣ ನಿಯಮ. ಆದ್ರಿಂದ ಇಲ್ಲಿ ತಸಿ ಪ್ರತ್ಯಯಕ್ಕೆ ಯತಃ ಯತಃ ಅನ್ನೋದಕ್ಕೆ ಯತ್ರ ಯತ್ರ ಅಂತ ನಾವು ಹೀಗೆ ಅರ್ಥ ಮಾಡ್ಕೋಬೇಕು. ಮಾಯಾರಚಿತೇಷು, ಮಾಯಾರಚಿತೇಷು ಅಂತ ಒಂದು ಶಬ್ದ ಇದೆ. ಈ ಮಾಯಾರಚಿತೇಷು ಅನ್ನೋಲ್ಲಿರುತ್ತಂಥ ಷಷ್ಠಿ ಭಕ್ತಿಗೆ ಸಪ್ತಮಿ ಭಕ್ತಿ ಇದೆ. ಸಪ್ತಮಿ ಭಕ್ತಿಗೆ ಷಷ್ಠಿ ಭಕ್ತಿ ಅರ್ಥವನ್ನ ಇಟ್ಕೊಳ್ಬೇಕು. ಮಾಯಾ ಶಬ್ದಕ್ಕೆ ಅರ್ಥ ಏನು? ಮಾಯಾ ಅಂದ್ರೇನು? ಅವಿದ್ಯಾ, ಅಜ್ಞಾನ, ಆ ಥರದ ಅರ್ಥ ಅಲ್ಲ ಮಾಯಾ ಅಂತಂದ್ರೆ. ಜಾದು ಅರ್ಥ ಅಲ್ಲ. ಮಾಯಾ ಶಬ್ದಕ್ಕೆ ಭಗವಂತನ ಇಚ್ಛಾ ಅಂತ ಅರ್ಥ. ಮಾಯಾ ಅನ್ನೋ ಶಬ್ದಕ್ಕೆ ಭಗವಂತನ ಇಚ್ಛಾ. ಹಾಗಾಗಿ ಭಗವಂತನ ಇಚ್ಛೆಯಿಂದ ಉಂಟಾಗಿರತಕ್ಕಂಥ ವಸ್ತುಗಳ ಅನ್ನೋ ಈ ಅಭಿಪ್ರಾಯದಲ್ಲಿ ಅದು ಬರುತ್ತೆ. ಅರ್ಥವನ್ನ ನಾವು ಮುಂದೆ ನೋಡೋಣ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಮನೋ ವಿಕಾರಾತ್ಮಕಂ ಆತ್ಮಪಂಚಸು ಅಂತ ಒಂದು ಶಬ್ದ ಇದೆ. ಆತ್ಮಪಂಚಸು ಎರಡನೇ ಪಾದದಲ್ಲಿ, ಶ್ಲೋಕದ ಎರಡನೇ ಪಾದದಲ್ಲಿ ಆತ್ಮಪಂಚಸು ಅನ್ನುವಂಥ ಒಂದು ಶಬ್ದ ಇದೆ. ಅಂದ್ರೆ ಐದು ವಿಧವಾಗಿರತಕ್ಕಂಥ ದೇಹಗಳು ಪ್ರಾಪ್ತವಾಗುವ ಸಂದರ್ಭ ಇದೆ ಮನುಷ್ಯನಿಗೆ. ದೇವ, ಗಂಧರ್ವ, ಪಿತೃ, ಮನುಷ್ಯ, ಅಸುರ, ಈ ಭೇದದಲ್ಲಿ ಈ ರೀತಿಯಲ್ಲಿ ಮನುಷ್ಯನಿಗೆ ಅವನ ಮನಸ್ಸು ಯಾವುದನ್ನು ಅಪೇಕ್ಷೆ ಪಡುತ್ತೋ, ಅವನೇನು ಸ್ವತಂತ್ರನಲ್ಲ.
ಅದರಿಂದ ಭಗವಂತನ ಪ್ರೇರಣೆಯಂತೆ ಭಗವಂತನಿಂದ ಪ್ರೇರಿತವಾಗಿರತಕ್ಕಂತಹ ಮನಸ್ಸು ಎಲ್ಲೆಲ್ಲಿ ಅಪೇಕ್ಷೆ ಪಡುತ್ತೋ ಅದರ ಅನುಸಾರಿಯಾಗಿ ಅವನು ಅದರ ಅನುಸಾರಿಯಾಗಿ ಮುಂದೆ ಅವನು ಆಯಾ ದೇಹವನ್ನು ಪಡೀತಾನೆ. ಅಕಸ್ಮಾತ್ ದೇವತೆಗಳ ಶರೀರವನ್ನು ಅಪೇಕ್ಷೆ ಪಡುತ್ತೆ ಅಂದರೆ ಅವಾಗ ದೇವತೆಗಳ ಶರೀರವನ್ನು ಹೋಗಿ ಪಡೆದುಕೊತಾನೆ ಕೊನೆ ಕಾಲದಲ್ಲಿ. ಅಥವಾ ಗಂಧರ್ವರ ಶರೀರವನ್ನ ಆ ಮನಸ್ಸು ಅಪೇಕ್ಷೆ ಪಡುತ್ತೆ ಭಗವತ್ ಪ್ರೇರಿತವಾಗಿ ಅಂದರೆ ಅವಾಗ ಗಂಧರ್ವ ದೇಹವನ್ನ, ಪಿತೃಗಳ ದೇಹವನ್ನು ಅಪೇಕ್ಷೆ ಪಡ್ತಾನೆ ಅಂತಂದ್ರೆ ಪಿತೃಗಳ ದೇಹವನ್ನ ಮುಂದಿನ ಜನ್ಮದಲ್ಲಿ ಪಡಿತಾನೆ. ಹೀಗೆ ಕ್ರಮ. ಅದರ ಜೊತೆಗೆ ಇನ್ನೊಂದು ಸೇರಿಸ್ಕೋಬೇಕು. ಏನು ಅಂತಂದ್ರೆ ಅಪೇಕ್ಷೆ ಪಡ್ತಾನೆ, ಅದರ ಜೊತೆಗೆ ಯೋಗ್ಯತೆಯೂ ಇದೆ, ಅದನ್ನು ಪಡೆದುಕೊಳ್ತಕ್ಕಂಥ ಯೋಗ್ಯತೆಯೂ ಇದೆ ಅಂತ ಆದರೆ ಆವಾಗ ಅವನದನ್ನು ಪಡಿತಾನೆ ಅಂತ. ಹೀಗೆ ಅದರ ಒಂದು ಸಾಧಾರಣವಾಗಿರತಕ್ಕಂಥ ಸಾಮಾನ್ಯವಾಗಿರತಕ್ಕಂಥ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ಅಂದರೆ ಹಿಂದೆ ಹೇಳಿದ್ರು ಆ ದೇಹವನ್ನು ಪಡೀತಾನೆ, ಪಡೆದು ಅದರಲ್ಲಿ ಅಭಿಮಾನವನ್ನು ಮಾಡ್ತಾನೆ ಅಂತ ಹಿಂದೆ ಹೇಳಿದ್ರು. ಅದು ಹೇಗೆ ಅಂತಂದ್ರೆ ಭಗವಂತನಿಂದ ಪ್ರೇರಿತವಾಗಿರತಕ್ಕಂಥ ಮನಸ್ಸು ಯಾವ ದೇಹವನ್ನು ಅಪೇಕ್ಷೆ ಪಡುತ್ತೋ ಆ ದೇಹವನ್ನು ಹೋಗಿ ಅವನು ಪಡೆದುಕೊಳ್ತಾನೆ ಅನ್ನುವಂಥ ಅದರ ಅಭಿಪ್ರಾಯ. ಅದನ್ನೇ ಮಧ್ವಾಚಾರ್ಯರು ತತ್ವನಿರ್ಣಯದಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಯತಃ ಧಾವತಿ ಅನ್ನೋಲ್ಲಿ ಯತ್ರ ಯತ್ರ ಮನಃ ಧಾವತಿ ಅಂತ ಹೀಗೆ ಅರ್ಥ ಮಾಡ್ತಾರೆ. ಯಾವ ದೇಹದಲ್ಲಿ ಅವನ ಮನಸ್ಸು ಹೋಗುತ್ತೋ ಅಂದ್ರೆ ಅದನ್ನು ಅಪೇಕ್ಷೆ ಪಡುತ್ತೋ ಹಾಗೆ. ಆತ್ಮಪಂಚಾನಾಂ ಮಧ್ಯೆ ತತ್ರ ದೈವೇನ ಸಹ ಜಾಯತೆ. ತನ್ನ ಯೋಗ್ಯತಾನುಸಾರವಾಗಿ ಭಗವತ್ ಪ್ರೇರಿತವಾಗಿ ಗುಣಾನುಬದ್ಧ ಸನ್, ತನ್ನ ಯೋಗ್ಯತೆಗೆ ಅನುಗುಣವಾಗಿ ಅವನು ಅದನ್ನು ಪಡ್ಕೋತಾನೆ, ಆ ದೇಹವನ್ನು ಪಡ್ಕೋತಾನೆ. ಅದನ್ನೇ ವಿವರಿಸ್ತಾ ಇದ್ದಾರೆ. ನಾರದೀಯ ಪುರಾಣದ ವಾಕ್ಯವನ್ನ ಕೊಟ್ಟು ಆಚಾರ್ಯರು ಅದನ್ನ ವಿವರಿಸ್ತಾ ಇದ್ದಾರೆ. ಆತ್ಮಪಂಚಸು ಅಂತ ಇಷ್ಟೇ ಇಲ್ಲಿದೆ. ಆ ಪಂಚ ಯಾವುದು? ಆತ್ಮಾನ ಶಬ್ದಕ್ಕೆ ಇಲ್ಲಿ ದೇಹ ಅಂತ ಅರ್ಥ. 5 ವಿಧವಾಗಿರತಕ್ಕಂತಹ ದೇಹದಲ್ಲಿ 5 ವಿಧವಾದ ದೇಹ ಯಾವುದು? ದೇವ ಗಾಂಧರ್ವ ಪಿತ್ರೇಷು ಮಾನುಷೇಷು ಆಸುರೇಷು ಚ ಯತ್ರ ಯತ್ರ ಮನೋಯಾತಿ ತತ್ರ ತತ್ರೋಪಜಾಯತೆ. ಯತಃ ಅನ್ನೋದಕ್ಕೆ ಯತ್ರ ಅಂತ ಅರ್ಥ ಹೇಳಬೇಕು ಅಂತ ಬರೋದು. ಹೆಂಗಿದ ಅರ್ಥ ಅಂತಂದ್ರೆ ಇದಕ್ಕೆ ಸಮಾಖ್ಯವನ್ನ ಕೊಡ್ತಾ ಇತ್ತು. ಅಂದ್ರೆ ಸಮಾನ ಅರ್ಥವನ್ನ ಕೊಡತಕ್ಕಂತಹ ಮತ್ತೊಂದು ಶ್ರುತಿ, ಮತ್ತೊಂದು ವಾಕ್ಯ ನಾರದೀಯ ಪುರಾಣದಲ್ಲಿ ಇದು ಹೀಗಿದೆ. ಯತ್ರ ಯತ್ರ ಮನೋಧಾವತಿ ತತ್ರ ತತ್ರೋಪಜಾಯತೆ ಅಂತ ಸ್ಪಷ್ಟವಾಗಿರೋದ್ರಿಂದ ಇಲ್ಲಿ ಯಥೋ ಅನ್ನೋದಕ್ಕೆ ಪಂಚಮಿ ವಿಭಕ್ತಿಯಲ್ಲಿ ಇದಿಲ್ಲ. ಇದು ಈ ತಸಿ ಪ್ರತ್ಯಯವು ಸಾರ್ವವಿಭಕ್ತಿಕವಾದ ತಸಿ ಪ್ರತ್ಯಯ ಆದ್ದರಿಂದಾಗಿ ಸಪ್ತಮ್ಯರ್ಥದಲ್ಲಿ ನಾವು ಇಟ್ಕೊಳ್ಬೇಕು ಅಂತ ಅದನ್ನು ಅರ್ಥ ಬರುತ್ತೆ. ಹಾಗಾಗಿ ದೈವ, ಗಾಂಧರ್ವ, ಪಿತ್ರಿಯ, ಮಾನುಷ ಮತ್ತು ಆಸುರ ಎಂಬುದಾಗಿ 5 ವಿಧವಾಗಿರತಕ್ಕಂತಹ ದೇಹಗಳು. ಆ ದೇಹದಲ್ಲಿ ಅವನ ಮನಸ್ಸು ಹೇಗೆ ಹೋಗುತ್ತೋ ಅದಕ್ಕನುಗುಣವಾಗಿ ಸ್ವಗುಣಸ್ಯ ಅನುಸಾರೇಣ ಸತ್ವಾದಿ ವಿನಿಬಂಧನ, ತನ್ನ ಯೋಗ್ಯತೆಗೆ ಅನುಗುಣವಾಗಿ ಅವನು ಪಡೀತಾನೆ. ದೇವಾದಿತ್ಯಂ ಯೋಗ್ಯತೆಯ ತತ್ಸಕಾಶಸ್ತು ಅನುಸ್ಮೃತೆ ಶ್ವೇತದ್ವೀಪಾದಿ ತತ್ರಾಪಿ ಯೋಗ್ಯತಾಂ ಅಪ್ಯಪೇಕ್ಷತು. ವಿಷ್ಣೋಸ್ಥಾನಂ ವಿನಾನ್ಯತ್ರ ವಾಯುಶಕ್ರಾದೀನಾಮಪಿ ತ್ರೈಲೋಕ್ಯ ದೇಶಭೇದೇಷು ಯೋಗ್ಯತಾ ನತ್ವಪೇಕ್ಷಿತಾ. ಯೋಗ್ಯತೆ ಬೇಕು ಅಂತ ಹೇಳಿದ್ರಲ್ವಾ, ಅದು ಎಲ್ಲಿ ಅಂತಂದ್ರೆ ತಮ್ಮ ಒಂದಿಷ್ಟು ಅದನ್ನು ಕೆಲವೊಂದು ಪಡ್ಕೊಳ್ಳಿಕ್ಕೆ ಯೋಗ್ಯತೆ ಇರಬೇಕು. ಎಲ್ಲಿ? ಶ್ವೇತದ್ವೀಪ ಮುಂತಾಗಿರತಕ್ಕಂತಹ ಸ್ಥಳಗಳು, ಈ ಥರದ ಕೆಲವು ಜಾಗಗಳನ್ನು ಹೊರತುಪಡಿಸಿ ಅಲ್ಲಿ ಅಂತಹ ಸ್ಥಳಗಳಿಗೆ ಮನಸ್ಸು ಅಪೇಕ್ಷೆ ಪಡ್ತು ಅಂತಂದ್ರೆ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಅವನು ಹೋಗಿ ಅಲ್ಲಿ ಆ ದೇಹವನ್ನು ಪಡ್ಕೊಳ್ತಾನೆ. ಆದರೆ ಕೆಲವು ಜಾಗಗಳಿಗೆ ಯೋಗ್ಯತೆ ಅನ್ನುವಂಥದ್ದು ಬೇಕೇ ಬೇಕು. ಅದಿದ್ರೆ ಮಾತ್ರ ಅಲ್ಲಿ ಹೋಗ್ತಾನೆ. ಇನ್ನು ಕೆಲವು ಕಡೆಗಳಲ್ಲಿ ಯೋಗ್ಯತೆ ಇಲ್ಲದೆ ಇದ್ರೂ ಕೂಡ ಅವನ ಮನಸ್ಸು ಅದನ್ನು ಅಪೇಕ್ಷೆ ಪಡ್ತಿದೆ ಅಂತಂದ್ರೆ ಖಂಡಿತವಾಗಿಯೂ ಕೂಡ ಅವನು
ಆ ದೇಹವನ್ನು ಹೋಗಿ ಪಡೆದುಕೊಳ್ತಾನೆ ಅನ್ನುವಂಥ ಅರ್ಥ ಅದಕ್ಕೆ ನೀಡ್ತಾ ಇದ್ದಾರೆ. ಜ್ಯೋತಿರ್ಯಥೈವೋದಕ ಪಾರ್ಥಿವೇಶ್ವದಃ ಜ್ಯೋತಿರ್ಯಥೈವೋದಕ ಪಾರ್ಥಿವೇಶ್ವರಃ ಸಮೀರ ವೇಗಾನುಗತಂ ವಿಭಾವ್ಯತೆ ಸಮೀರವೇಗಾನುಗತಂ ವಿಭಾವ್ಯತೆ ಏವಂ ಸ್ವಮಾಯಾ ರಚಿತೇಶ್ವಸೌ ಪುಮಾನ್ ಏವಂ ಸ್ವಮಾಯಾ ರಚಿತೇಶ್ವಸೌ ಪುಮಾನ್ ಗುಣೇಶು ರಾಗಾನುಗತೋ ವಿಮುಹ್ಯತಿ. ಗುಣೇಶು ರಾಗಾನುಗತೋ ವಿಮುಹ್ಯತಿ. ಅಲ್ಲಿ ಯಾವ ದೇಹವನ್ನ ತಾನು ಪಡೆದುಕೊಳ್ತಾ ಇದ್ದಾನೋ ಅದರಲ್ಲಿ ನಂದು ನಂದು ಇದು ಅಂತ ಅಭಿಮಾನವನ್ನ ಮಾಡ್ತಾ ಅವನು ಮೋಹಕ್ಕೆ ಒಳಗಾಗ್ತಾ ಇದ್ದಾನೆ. ವಿಮುಹ್ಯತಿ. ಈ ಶ್ಲೋಕ ಬಹಳ ಅದ್ಭುತವಾಗಿದೆ. ಇಲ್ಲಿ ಸ್ವಮಾಯಾ ರಚಿತೇಷು ಅಸೌ, ಸ್ವಮಾಯಾ ರಚಿತೇಷು ಅಂತಂದ್ರೆ ಸ್ವ ಅನ್ನೋ ಶಬ್ದಕ್ಕೆ ತನ್ನ ಅಂತ ಅರ್ಥ. ತನ್ನ ಮಾಯೆಯಿಂದ ರಚಿತವಾಗಿರತಕ್ಕಂತಹ ದೇಹದಲ್ಲಿ, ತನ್ನ ಮಾಯೆಯಲ್ಲ ಇದು. ಸ್ವಶಬ್ದಕ್ಕೆ ಪರಸ್ವೋ ಹರಿದುದ್ದಾಮಹ ಅನ್ನುವ ಕೋಶದ ಆಧಾರದಲ್ಲಿ ಸ್ವಶಬ್ದಕ್ಕೆ ಭಗವಂತ ಅಂತ ಅರ್ಥ. ಸ್ವಮಾಯ ಅಂದ್ರೆ ಭಗವಂತನ ಇಚ್ಛೆಯಿಂದ ರಚಿತವಾಗಿರತಕ್ಕಂತಹ ಈ ದೇಹದಲ್ಲಿ ಅಲ್ಲಿ ತಾನು ಅಭಿಮಾನವನ್ನ ಮಾಡ್ತಾನೆ. ಆ ವಿಮುಖ್ಯತೆ ಅನ್ನೋ ಶಬ್ದಕ್ಕೂ ಎರಡರ್ಥ. ಹಾಗಾಗಿ ಈ ಶ್ಲೋಕ ಸ್ವಲ್ಪ ವಿಸ್ತೃತವಾಗಿ ವ್ಯಾಖ್ಯಾನವನ್ನು ಮಾಡಬೇಕಾಗಿರತಕ್ಕಂತಹ ಶ್ಲೋಕ. ಮುಂದಿನ ಪಾಠದಲ್ಲಿ ನಾವು ನೋಡೋಣ.